ಸ್ವಯಂವರ ಪಾರ್ವತಿ ಪೂಜೆ ಅಂತ ಹೇಳಿ ನಮಗೆ ಖಂಡಿತವಾಗಿ ಗೊತ್ತಿರುವಂಥದ್ದು. ಏನು ಅಂತ ಹೇಳಿದರೆ ಅದು ಮದುವೆ ಆಗ್ಲಿಕ್ಕೆ ಆಗುವಂಥದ್ದು ಅಂತ ಹೇಳಿ. ಹಾಗಾಗಿ ಈ ಒಂದು ವಿಶೇಷವಾದಂಥ ಮದುವೆ ಆಗ್ಲಿಕ್ಕೆ ಆಗಬೇಕು, ಮದುವೆ ಆಗಬೇಕು ಅಂತೇಳಿ ಸ್ವಯಂವರ ಪಾರ್ವತಿ ಪೂಜೆ ಮಾಡಬೇಕು ಅಂತೇಳಿ ಕೇಳಿಪಟ್ಟಿದ್ದೇವೆ. ಯಾವುದು ವಿಶೇಷ ಇದರಲ್ಲಿ? ಅದು ಮದುವೆ ಆಗಬೇಕು ಅಂತ ಹೇಳಿದ್ರೆ ಯಾಕೆ ಮಾಡಬೇಕು ಎಂಬುದರ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ನಿಮಗೆ ತಿಳಿಸಲಿಕ್ಕಿದ್ದೇವೆ. ಶ್ರೀಯುತರು ಇದರ ಬಗ್ಗೆ ಹಲವಾರು ರೀತಿಯಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಹೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಸ್ವಯಂವರ ಪಾರ್ವತಿ ಪೂಜೆ ಪ್ರತಿದಿನವೂ ನಡೀತಾ ಇರ್ತದೆ. ಆ ಪ್ರತಿದಿನ ನಡೆಯುವಂತಹ ಸ್ವಯಂವರ ಪಾರ್ವತಿ ಪೂಜೆಯಲ್ಲಿ ಅವರು ಕೂಡ ಅರ್ಚಕರಾಗಿ ಆ ದೇವರಿಗೆ ಸ್ವಯಂವರ ಪಾರ್ವತಿಯನ್ನು ಪೂಜೆ ಮಾಡುವವರು. ಸ್ವಯಂವರ ಪಾರ್ವತಿ ಪೂಜೆ ಅಂತ ಹೇಳಿ, ಸ್ವಯಂವರ ಪಾರ್ವತಿ ಅಂತ ಹೇಳುವಂಥ ಹೆಸರೇ ಬಹಳ ಸುಂದರವಾಗಿ ವಿಶೇಷವಾಗಿ ಕಾಣ್ತಾ ಇದೆ. ಏನಿದ್ರೆ ಹೆಸರಿನ ವಿಶೇಷತೆ? ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕೆ ವಿಶಂತಿ ಹೇಳುವಂಥದ್ದು ಭಗವಂತನ ವಾಕ್ಯ. ಜನ್ಮಾಂತರಗಳನ್ನು ನಂಬುವಂತಹ ನಾವು ಜನ್ಮಾಂತರದಲ್ಲಿ ಮಾಡಿದಂತಹ ಸುಕೃತ ದುಷ್ಕೃತಗಳನ್ನು ಅನುಭವಿಸಲಿಕ್ಕೆ ಈ ಮರ್ತ್ಯಲೋಕಕ್ಕೆ ಅಂದರೆ ಭೂಮಿಗೆ ನಾವು ಬರ್ತೇವೆ ಹೇಳುವಂಥದ್ದು ಆ ವಾಕ್ಯದ ಅರ್ಥ. ಹಾಗೆ ಭೂಮಿಗೆ ಬರುವ ಸಂದರ್ಭದಲ್ಲಿ ಕೆಲವೆಲ್ಲ ಸಂಬಂಧಗಳು ನಮ್ಮ ಬೆನ್ನಿಗೆ ಅಂಟಿಕೊಂಡೇ ಬರ್ತದೆ. ಉದಾಹರಣೆಗೆ ತಂದೆ ತಾಯಿ ಅಣ್ಣ ತಮ್ಮಂದರು ಇತ್ಯಾದಿ ಸಂಬಂಧಗಳು ನಮ್ಮ ಜನ್ಮದೊಂದಿಗೆ ನಮಗೆ ಆ ಸಂಬಂಧಗಳಾಗ್ತದೆ. ಹಾಗೆ ಬೆಳೆಯುತ್ತಾ ನಮ್ಮ ಬೆಳೆಯುವ ಸಂದರ್ಭದಲ್ಲಿ ಕೆಲವು ಸಂಬಂಧಗಳನ್ನು ನಾವು ಮಾಡ್ತೇವೆ. ಇದೆಲ್ಲ ಕೃತಾಕೃತ, ಅವನಿಗೆ ಐಚ್ಛಿಕ. ಒಬ್ಬನೊಂದಿಗೆ ಗೆಳೆತನ ಮಾಡಬೇಕು ಅಂತಿದ್ರೆ ಅವನಿಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂತಾರೆ ಅದು ಅಗತ್ಯವೇ ಅಲ್ಲ, ಮಾಡಲೇಬೇಕು ಹೇಳುವಂಥದ್ದು ಏನಿಲ್ಲ. ಅದು ಅವನ ಐಚ್ಛಿಕ. ಅವನಿಗೂ ಆ ವ್ಯಕ್ತಿಗೂ ಋಣ ಸಂಬಂಧ ಇದ್ದರೆ ಅವರಲ್ಲಿ ಆ ಗೆಳೆತನವನ್ನು ಅಥವಾ ಸಖ್ಯವನ್ನು ಬಯಸಿ ಅದನ್ನು ಮಾಡ್ಬೋದು. ಆದರೆ ಮನುಷ್ಯ ಜೀವಿ ಅಂತೇಳಿ ಆದ ಮೇಲೆ ಅವನಿಗೆ ಆಯಾಯ ಪ್ರಾಯದಲ್ಲಿ ಆಗಬೇಕಾದಂತಹ ಕೆಲಸಗಳು, ಅಂದರೆ ಮಕ್ಕಳು ಆಟ ಆಡುವಾಗ ಆಟ ಆಡಬೇಕು, ವಿದ್ಯೆ ಕಲಿಯುವಾಗ ವಿದ್ಯೆಯನ್ನು ಕಲಿಬೇಕು, ಸಂಸ್ಕಾರಗಳನ್ನು ತಂದೆ ತಾಯಿಯರು ಅಥವಾ ಹಿರಿಯರು ಹೇಳಿಕೊಟ್ಟಾಗ ಅದನ್ನು ಕಲಿಬೇಕು. ಇದೆಲ್ಲ ಆಗಿ ಒಂದು ಪ್ರೌಢಾವಸ್ಥೆಯಾಗಿ ಯೌವನಾವಸ್ಥೆಗೆ ಬಂದ ಮೇಲೆ ಒಂದು ಪ್ರತಿಯೊಬ್ಬನು ಬಯಸುವುದು ಒಂದು ಒಳ್ಳೆಯ ಸಂಗಾತಿಯನ್ನು ಆರಿಸುವಂಥದ್ದು. ಅದು ಯುವತಿ ಆದರೆ ನನಗೆ ಒಳ್ಳೆಯ ವರ ಸಿಗಬೇಕು ಅಂತ ಹೇಳುವಂಥದ್ದು, ಯುವಕ ಆದರೆ ನನಗೆ ಒಳ್ಳೆಯ ವಧು ಸಿಗಬೇಕು ಹೇಳಿ. ಈ ಒಳ್ಳೆಯದು ಹೇಳುವಂತಹ ಶಬ್ದ ಅವರವರ ವಿವೇಚನೆಗೆ ಬಿಟ್ಟಂಥದ್ದು. ಆದರೆ ಅವರ ಹೆತ್ತವರು ಬಯಸುವುದು ಹೇಗೆ? ಅಂದರೆ ಕೆಲವೆಲ್ಲ ನೋಡಿ ಜೀವನದಲ್ಲಿ ನಾವು ಬದಲಿ ವ್ಯವಸ್ಥೆಗಳು ಅಂತೇಳಿ ನಮಗೆ ಮಾಡ್ಬೋದು. ಈಗ ಒಂದು ನಾವು ಉದ್ಯೋಗದಲ್ಲಿ ಇರ್ತೇವೆ, ನಮಗೆ ಆ ಉದ್ಯೋಗದಲ್ಲಿ ನಮಗೆ ಸಮಾಧಾನ ಇಲ್ಲ ಅಥವಾ ಬೇಡ ಅಂತೇಳಿ ಕಂಡ್ರೆ ಆ ಉದ್ಯೋಗವನ್ನು ಬಿಟ್ಟು ನಮ್ಮ ಅರ್ಹತೆಗೆ ತಕ್ಕಂಥ ಬೇರೆ ಉದ್ಯೋಗಕ್ಕೆ ಹೋಗ್ಬೋದು. ಅದೇ ಮನೆ ಒಂದು ಕಡೆಯಲ್ಲಿ ನಾವು ವಾಸ ಇರ್ತೇವೆ, ಆ ಮನೆಯಲ್ಲಿ ನಮಗೆ ಆ ಜಾಗದಲ್ಲಿಯೋ ಅಥವಾ ಅಲ್ಲಿಯ ಪರಿಸರದಲ್ಲಿಯೋ ನಮಗೆ ಮನಸ್ಸು ಹೊಂದದಿದ್ದರೆ ಮನೆಯನ್ನು ಬದಲಾವಣೆ. ಆದರೆ ಜೀವನದಲ್ಲಿ ಯಾವುದೇ ಒಂದು ಸಂಬಂಧಗಳು ಅಥವಾ ವ್ಯವಸ್ಥೆ ಆದರೆ ಅದರಲ್ಲಿ ಬದಲಿ ವ್ಯವಸ್ಥೆ ಇಲ್ಲದಂತಹ ವ್ಯವಸ್ಥೆ ಪ್ರಧಾನವಾಗಿ ಮದುವೆ ಹೇಳುವಂಥ ವಿಷಯ. ಹಾಗಿರುವಾಗ ಒಂದು ಕನ್ಯಾಪಿತೃಗಳು ಅಥವಾ ಗಂಡಿನ ತಂದೆ ತಾಯಿಗಳು ಒಂದು ಮಂಗಳ ಕೆಲಸ ನಡೆಯುವ ಮೊದಲು ಮಂಗಳ ಕೆಲಸ ನಡೆಸುವ ಹಲವಾರು ವಿಧಾನಗಳಿದೆ. ಒಂದು ವಧು ವರನನ್ನು ಆರಿಸುವಾಗ ಅಥವಾ ವರನು ವಧುವನ್ನು ಆರಿಸುವಾಗ ಅದಕ್ಕೆ ನಮ್ಮ ಹಿರಿಯರು ಅನೇಕ ರೀತಿಯಾದಂಥ ಮಾರ್ಗಗಳನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಜಾತಕವನ್ನು ನೋಡುವಂಥದ್ದು, ಅಥವಾ ಆ ಕುಲಗೋತ್ರವನ್ನು ಪರಿಶೀಲಿಸುವಂಥದ್ದು, ಅಥವಾ ಆ ಎರಡು ಸಂಬಂಧದ ಮನೆತನದವರು ಅಂದರೆ ಪರಿಸರದವರು. ಯಾಕೆ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗದೆ ಇಬ್ಬರು ಸಂತೋಷದಿಂದಿದ್ದುಕೊಂಡು ವಂಶ ಉದ್ಧಾರ ಆಗಬೇಕು. ಹೀಗೆಲ್ಲ ಚಿಂತನೆ ಮಾಡಿಕೊಂಡು ಮುಂದೆ ಹೋಗುವಂಥದ್ದು. ಹಾಗಿರುವಾಗ ಅಲ್ಲಿ ನಾವು ಹೇಳುವಂಥ ಒಂದು ಶಬ್ದ ಹೇಳ್ತೇವೆ, ಕುಲೀನವಾದಂಥ ವಧು ಅಥವಾ ಕುಲೀನವಾದಂಥ ವರ. ಅಂದರೆ ಗುಣ ನಡತೆ ಸಂಪನ್ನಳಾದಂತಹ ಒಳ್ಳೆಯ ಮನೆತನದ ಒಬ್ಬರನ್ನೊಬ್ಬರು ತಿಳಿದು ಬಾಳುವಂತಹ ಮನಸ್ಥಿರದಿರುವಂಥ ಯೋಗ್ಯನಾದಂಥ ವರ ಅಥವಾ ವಧು ಸಿಗಬೇಕು ಹೇಳುವಂಥದ್ದು ಪ್ರತಿಯೊಬ್ಬ ಹಿರಿಯರ ಹೆತ್ತವರ ಅಭಿಲಾಷೆ ಇರ್ತದೆ. ಹೀಗಿರುವಾಗ ಕೆಲವರ ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳು ಬರುವುದಿಲ್ಲ. ಕೆಲವರಿಗೆಲ್ಲ ಆಗುವಾಗ ಅನೇಕವಾದಂತಹ ಮುಗ್ಗಟ್ಟುಗಳು, ಸಮಸ್ಯೆಗಳು ಇತ್ಯಾದಿಗಳೆಲ್ಲ ಆ ಮದುವೆಯ ವಿಷಯದಲ್ಲಿ ಪ್ರಧಾನವಾಗಿ ಬರುವಂಥದ್ದು. ಯಾಕೆ ಹೇಳಿದರೆ ಜೀವಮಾನದಲ್ಲಿ ಮದುವೆ ಆಗೋದು ಒಂದೇ ಸತಿ. ಈಗಿನ ವ್ಯವಸ್ಥೆಗಳೆಲ್ಲ ಇದೆ, ಅದೆಲ್ಲ ನಮಗೆ ನಿಜವಾದ ಶಾಸ್ತ್ರೀಯವಾದಂತಹ ಒಂದು ವ್ಯವಸ್ಥೆಗಳಲ್ಲ. ಅದು ನಾವು ಮಾತಾಡಲಿಕ್ಕೆ ಇದರ ಬಗ್ಗೆ ನಾವೇನು ಹೇಳುವಾಗ ಇಲ್ಲ.
ನ್ಯಾಯವಾಗಿ ಜೀವನ ಮಾಡುವಂತಾದರೆ ಜೀವನದಲ್ಲಿ ಆಗುವಂಥದ್ದು ಮದುವೆ ಒಂದು ಸತಿ. ಮತ್ತು ಕೆಲವೆಲ್ಲ ವ್ಯವಸ್ಥೆಗಳು ನಾವು ಜಾತಕದಲ್ಲಿ ಸರಿಯಾಗಿ ವಿಮರ್ಶೆ ಮಾಡದೆ ಮದುವೆ ಆದರೆ ಅದಕ್ಕೆ ಹೇಳುವಂಥದ್ದು ಇಲ್ಲಿ ಪ್ರಧಾನವಾಗಿ ಸ್ವಯಂವರ ಪಾರ್ವತಿ ಪೂಜೆಯನ್ನು ಅದಕ್ಕೊಂದು ಪ್ರಧಾನವಾಗಿ ಹೇಳ್ತಾರೆ. ಯಾಕೆ ಅಂತೇಳಿ ವರನ ಅಭಿಲಾಷೆ ಅಥವಾ ವಧುವಿನ ಸರಿಯಾದಂಥ ಅಲ್ಲಿ ಹೇಳೋದು ಸಪ್ತಶತಿಯಲ್ಲಿ ಒಂದು ವಾಕ್ಯ ಬರ್ತದೆ ಹೇಳಿದರೆ ಪತ್ನೀಂ ಮನೋರಮಾಂದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಹೇಳುವಂಥದ್ದು. ಒಬ್ಬ ಗಂಡ ಹೆಂಡತಿ ಅಂತ ಆದ ಮೇಲೆ ಅವರು ಒಬ್ಬರನ್ನೊಬ್ಬರು ಮನೋವೃತ್ತಾನುಸಾರಿಣಿ, ಅದು ಗಂಡು ಹೆಣ್ಣಿನ ಮನಸ್ಸಾಗಲಿ ಗಂಡ ಹೆಂಡತಿಯರು ಮನಸ್ಸಂತೇಳಿ ಮನೋವೃತ್ತ ಅನುಸಾರಿಣಿ, ಮನಸ್ಸಲ್ಲಿರುವಂಥ ಭಾವನೆಗಳನ್ನು ಅನುಸರಿಸಿಕೊಂಡು ಜೀವನ ಮಾಡುವಂಥ ಹೆಣ್ಣು. ಅದೇ ರೀತಿಯಾಗಿ ತಾರಿಣೀಂ ದುರ್ಗ ಸಂಸಾರ ಮನೋರಮ, ಮನಸ್ಸನ್ನು ರಮಿಸುವಂತಹ, ಮನಸ್ಸನ ಅಭಿಪ್ರಾಯಗಳನ್ನು ತಿಳಿದು ಬಾಳುವಂಥ ಸತಿಪತಿಗಳು. ಅದೇ ರೀತಿಯಾಗಿ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದು. ದುರ್ಗ ಸಂಸಾರ ಹೇಳೋದಕ್ಕೆ ದುಃಖ ಸಂಸಾರ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ ಇವತ್ತು ಇದ್ದ ಹಾಗೆ ನಾಳೆ ದಿವಸ ಇರಬೇಕು ಅಂತೇಳಿ, ಇವತ್ತು ನಾವು ಸಂತೋಷದಲ್ಲಿದ್ದೇವೆ ಅಂತ ಹೇಳಿದರೆ ಏನೋ ಒಂದು ತಾಪತ್ರಯಗಳಿಂದ ಸಮಸ್ಯೆಗಳು ಬರುವ ಸಾಧ್ಯತೆ ಉಂಟು. ಆ ಸಂದರ್ಭದಲ್ಲಿ ಬಾಕಿದ್ದ ನಮ್ಮ ಸಂಸಾರದ ಅಥವಾ ನಮ್ಮ ಸುಹೃದುಗಳು ನಮ್ಮನ್ನು ಎಷ್ಟು ಆಧರಿಸುತ್ತಾರೆ ಹೇಳುವುದಕ್ಕಿಂತ ಹೆಚ್ಚಾಗಿ ಆ ಸಮಯದಲ್ಲಿ ನಮಗೆ ಪ್ರಧಾನವಾಗಿ ಆಧರಿಸುವಂಥವರು ನಮ್ಮ ಸಹಧರ್ಮಚಾರಿಣಿಯರು. ಹಾಗಿರುವಾಗ ಅವರು ನಮ್ಮ ಅಲ್ಲಿ ಇನ್ನೊಂದು ಸ್ತ್ರೀಯ ಮಹತ್ವ ಹೇಳುವಾಗ ಕಾರ್ಯೇಶು ಮಂತ್ರಿ ಹೇಳ್ತಾರೆ. ಅವಳು ಮಂತ್ರಿಯ ಹಾಗೆ ನಮಗೆ ನಾವು ಅವರಿಗೆ, ಅವರು ನಮಗೆ, ಗಂಡು ಹೆಣ್ಣಿಗೆ ಹೆಣ್ಣು ಗಂಡಿಗೆ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಬೀಳದಾಗಿ ಎತ್ತಿ ಹಿಡ್ಕೊಂಡು ಮಂತ್ರಿಯಾದವರು ರಾಜರನ್ನು ಸದಾಕಾಲ ಯಾವ ರೀತಿ ರಕ್ಷಣೆ ಮಾಡ್ತಾರೆ, ಅವರ ಒಂದು ರಾಜನ ಉನ್ನತಿಯನ್ನು ಬಯಸ್ತಾರೆ ಹೇಳುವಂಥ ರೀತಿಯಲ್ಲಿ ಅವರು ಇರ್ತಾರೆ ಹೇಳುವಂಥದ್ದು. ಹಾಗೆ ಸಹ ಧರ್ಮಚಾರಿಣಿ ಅವರು ಸಿಗಬೇಕು ಹೇಳುವಂಥದ್ದು. ಕೆಲವರು ಮಾಡಿದಂತಹ ಕರ್ಮದ ಫಲದಿಂದ ಅನುಗ್ರಹ ಆಗ್ತದೆ. ಕೆಲವರಿಗೆ ಈ ವಿವಾಹ ಚಿಂತನೆ ಮಾಡುವಾಗ ಜಾತಕ ಅಂತ ಹೇಳ್ತೇವೆ ನಾವು, ನಮ್ಮದೇ ಪ್ರಧಾನವಾಗಿ ನೋಡುವುದು. ಯಾಕೆ ಹೇಳಿದ್ರೆ ಕನ್ನಡಿಯಲ್ಲಿ ನಾವು ಹೇಗೆ ಮುಖವನ್ನು ನೋಡ್ತೇವೋ ಅದೇ ರೀತಿಯಾಗಿ ನಮ್ಮ ಕರ್ಮಗಳನ್ನು ನಾವು ಮಾಡಿದಂಥ ಕರ್ಮಗಳ ಫಲವನ್ನು ಅದು ತೋರಿಸುವಂಥದ್ದು. ಕರ್ಮಾರ್ಜಿತಂ ಪೂರ್ವಭವೆ, ನಾವು ಮಾಡಿದಂಥ ಕರ್ಮಗಳನ್ನು ನಮಗೆ ಅದು ತೋರಿಸಿಕೊಡುವಂಥದ್ದು. ಅಲ್ಲಿ ನಾವು ಏನು ಮಾಡಿದ್ದೇವೆ ಏನು ಮಾಡಲಿಲ್ಲ ಹೇಳುವಂಥದ್ದನ್ನು ಅಲ್ಲಿ ಚಿಂತನೆ ಮಾಡಲಿಕ್ಕೆ ಆಗ್ತದೆ ಹೇಳಬೇಕಂತ ಕನ್ನಡಿಯಲ್ಲಿ ನಾವು ಮುಖವನ್ನು ನೋಡಿದಷ್ಟು ರೀತಿಯಲ್ಲಿ. ಹಾಗಿರುವಾಗ ಪ್ರತಿಯೊಂದು ಜಾತಕದಲ್ಲಿ ಪ್ರತಿಯೊಂದು ವಿಷಯವನ್ನು ಚಿಂತನೆ ಮಾಡಲಿಕ್ಕೆ ಆಗ್ತದೆ. ಈ ಮನುಷ್ಯ ಹೇಗೆ, ಇವನ ಹಿಂದಿನ ಭೂತಕಾಲ ಹೇಗಿತ್ತು, ಭವಿಷ್ಯತ್ ಕಾಲದಲ್ಲಿ ಹೇಗಿದ್ದಾನೆ, ವರ್ತಮಾನದ ಕಾಲದಲ್ಲಿ ಹೇಗೆ ಆಗ್ತದೆ, ಹೀಗೆ ರೀತಿಯಲ್ಲಿ ಅವನ ಮನೆ ಹೇಗೆ, ಅವನ ಶರೀರ ಹೇಗೆ, ಲಗ್ನ ಹೋತ, ಈ ರೀತಿಯಾಗಿ ಅದರಲ್ಲಿ ಆಧಾರ ಉಂಟು. ಅದರಲ್ಲಿ ಚಿಂತನೆ ಮಾಡುವಾಗ ವಿವಾಹ ಚಿಂತನೆ ಬರುವಾಗ ಪುರುಷನ ಜಾತಕದಲ್ಲಿ ಲಗ್ನಾತ್ ಅಷ್ಟಮದಲ್ಲಿ, ಸ್ತ್ರೀಯ ಜಾತಕದಲ್ಲಿ ಲಗ್ನಾತ್ ಸಪ್ತಮದಲ್ಲಿ, ಸಪ್ತಮ ಭಾವದಲ್ಲಿ ಪಾಪಗ್ರಹಗಳು ಇದ್ದರೆ ಅವರಿಗೆ ವಿವಾಹ ಸಂದರ್ಭದಲ್ಲಿ ಒಂದು ವಿಳಂಬವಾಗಿ ವಿವಾಹ ಆಗುವಂಥದ್ದು, ಇಲ್ಲದ್ರೆ ವಿವಾಹ ಫಲದಲ್ಲಿ ಕೆಲವೆಲ್ಲ ಸಮಸ್ಯೆಗಳು ಬರುವಂಥದ್ದು ಇತ್ಯಾದಿಗಳಲ್ಲಿ ಸಮಸ್ಯೆಗಳು ಬರ್ತದೆ. ಹಾಗಿರುವಾಗ ಅಲ್ಲಿ ಕೆಲವೆಲ್ಲ ಪರಿಹಾರೋಪಾಯಗಳನ್ನು ಹೇಳ್ತಾರೆ. ನಾವು ಸಗುಣೋಪಾಸಕರು ಅಂತೇಳಿ ಗುಣ ನೋಡಿ ದೇವರನ್ನು ಆರಾಧನೆ ಮಾಡುವಂಥದ್ದು. ಯಾವ ದೇವತೆಯನ್ನು ಆರಾಧನೆ ಮಾಡಿದರೆ ನಮಗೆ ಶೀಘ್ರವಾದಂತಹ ಫಲ ಸಿಗ್ತದೆ ಅಥವಾ ನಮ್ಮ ಮನೋಕಾಮನೆಗಳು ಈಡೇರ್ತದೆ ಹೇಳುವಂತಹ ಚಿಂತನೆ ಮಾಡಿಕೊಂಡು ಆ ದೇವತಾ ಆರಾಧನೆಗಳನ್ನು ಮಾಡುವಂಥದ್ದು. ಹಾಗಿರುವಾಗ ಪ್ರತಿಯೊಂದು ಕೆಲಕ್ಕೂ ವಿಘ್ನ ನಿವಾರಣೆಗಾಗುವಾಗ ಮಹಾಗಣಪತಿ ಆರಾಧನೆ ಮಾಡಿ ಅಂತೇಳಿ ಪ್ರಧಾನವಾಗಿ ಹೇಳ್ತಾರೆ. ಅಥವಾ ಜಾತಕದಲ್ಲಿ ಕೇತು ಇತ್ಯಾದಿ ಗ್ರಹಗಳ ಪ್ರತಿಕೂಲ ಸ್ಥಿತಿ ಇದ್ದರೆ ಗಣಪತಿ ಆರಾಧನೆ, ಹಾಗೆ ಮೃತ್ಯು ಭಯ ಏನಾದರೂ ಇದ್ದರೆ ಮೃತ್ಯುಂಜಯನ ಆರಾಧನೆ, ಈಶ್ವರ ದೇವಸ್ಥಾನಕ್ಕೆ ತೈಲ ಸಮರ್ಪಣೆ ಇತ್ಯಾದಿಗಳನ್ನೆಲ್ಲ ಹೇಳುವಂಥದ್ದು. ಮಂಗಳತ್ವ ಪ್ರಾಪ್ತಿಗೋಸ್ಕರವಾಗಿ ಮಹಾವಿಷ್ಣುವಿನ ಆರಾಧನೆ, ಈ ರೀತಿಯಾಗಿ ಪ್ರತಿಯೊಂದು ಸಂಪತ್ ಪ್ರಾಪ್ತಿಗೆ ಲಕ್ಷ್ಮಿಯ ಆರಾಧನೆ, ವಿದ್ಯಾ ಪ್ರಾಪ್ತಿಗೆ ಸರಸ್ವತಿ ಆರಾಧನೆ. ಇದು ಹಾಗೆ ಹೇಳಿ ಆ ದೇವತೆಗಳಿಗೆ ಬೇರೆಯ ನಮ್ಮ ಕಾಮ್ಯಗಳನ್ನು ಈಡೇರಿಸಲಿಕ್ಕೆ ಆಗೋದಿಲ್ವಾ ಹೇಳುವಂಥದ್ದಿಲ್ಲ, ಆಗ್ತದೆ, ಎಲ್ಲರಿಗೂ ಆಗ್ತದೆ. ಆದರೆ ಪ್ರಧಾನವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸಿದ್ಧಿಯನ್ನು ಅಧಿಕಾರ ಹೇಳುವ ರೀತಿಯಲ್ಲಿ ಇರ್ತದೆ. ಹಾಗಿರುವಾಗ ವಿವಾಹ ಚಿಂತನೆ ಮಾಡುವಾಗ ನಮಗೆ ಅಲ್ಲಿ ಪ್ರಧಾನವಾಗಿ ಹೇಳುವಂಥದ್ದು ಸ್ವಯಂವರ ಪಾರ್ವತಿಯಾಗಿ. ಹಾಗೆ ನೀವು ಇನ್ನೂ ಹೋಗುವಾಗ ಗಣಪತಿಯ ಚಿಂತನೆ ಮಾಡಿ ಅಲ್ಲಿ ಬಾಲಗಣಪತಿ ಹವನವನ್ನು ಮದುವೆ ವಿಷಯಕ್ಕೆ ಹೇಳುವಂಥ ಇದುಂಟು. ಅಶ್ವಾರೂಢ ಪಾರ್ವತಿ ಈ ರೀತಿಯಾಗಿ ಹೇಳ್ತಾರೆ, ಅಲ್ಲಿಯ ಶಾಸ್ತ್ರಕಾರರ ವಚನ ಉಂಟು. ಅದಕ್ಕೆಲ್ಲ ಪ್ರಧಾನವಾಗಿ ಸ್ವಯಂವರ ಪಾರ್ವತಿ ಪೂಜೆಯನ್ನು ವಿವಾಹದ ಪ್ರಾಪ್ತಿಗೋಸ್ಕರವಾಗಿ ಹೇಳುವಂಥದ್ದು.